ತಮಿಳುನಾಡಿನಲ್ಲಿ ಟಿವಿಕೆಯನ್ನ ಬೆಂಬಲಿಸುವುದಕ್ಕೆ ಕಾಂಗ್ರೆಸ್ ನಿರ್ಧಾರ ಮಾಡಿದೆ. ಇನ್ನು ದಳಪತಿ ವಿಜಯ್ ಪಾಟೀಲ್ ಟಿವಿಕೆಯನ್ನ ಬೆಂಬಲಿಸುವುದಕ್ಕೆ ಮೀಟಿಂಗ್ ಕೂಡ ನಡೀತಾ ಇದೆ ಕಾಂಗ್ರೆಸ್ನ ಪಾಳೆಯದಲ್ಲಿ. ತಮಿಳುನಾಡಿನ ಕಾಂಗ್ರೆಸ್ ಶಾಸಕರಿಂದ ತಡರಾತ್ರಿ ಸಭೆ ನಡೀತಾ ಇದ್ದು, ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕಾಂಗ್ರೆಸ್ನಿಂದ ತುರ್ತು ಸಭೆ ನಡೀತಾ ಇದೆ. ವರ್ಚುವಲ್ ಸಭೆಯ ಬಳಿಕ ಅಂತಿಮ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ. ತುರ್ತು ಸಭೆಯನ್ನ ಕರೆದಿದ್ದಾರೆ. ವರ್ಚುವಲ್ ಸಭೆಯ ಬಳಿಕ ಅಂತಿಮ ನಿರ್ಧಾರ ಪ್ರಕಟವಾಗುವ ಸಾಧ್ಯತೆ ಇದೆ. ಒಂದ್ ಕಡೆ ವಿಜಯ್ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕು ಅಂತ ಕಾಂಗ್ರೆಸ್ ಅನ್ನ ಕೇಳಿದ್ದಾರೆ ಅಂತ ಕೆ.ಸಿ. ವೇಣುಗೋಪಾಲ್ ಹೇಳ್ತಾ ಇದ್ದಾರೆ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನ ಹೈಕಮಾಂಡ್ ಈಗ ಮೀಟಿಂಗ್ ಅನ್ನ ಕರೆದಿದೆ. ಇದರಲ್ಲಿ ನಾವು ಕೂತು ಚರ್ಚೆಯನ್ನ ಮಾಡ್ತೀವಿ. ಚರ್ಚೆ ಮಾಡಿದ ಬಳಿಕ ಟಿವಿಕೆ ಪಕ್ಷಕ್ಕೆ ಬೆಂಬಲವನ್ನ ಕೊಡಬೇಕೋ ಬೇಡವೋ ಅನ್ನೋದನ್ನ ಮತ್ತೆ ತೀರ್ಮಾನ ಮಾಡ್ತೀವಿ ಅಂತ ಕಾಂಗ್ರೆಸ್ ನಾಯಕರು ಹೇಳ್ತಾ ಇದ್ದಾರೆ. ಆದ್ರೆ ಕೆ.ಸಿ. ವೇಣುಗೋಪಾಲ್ ಅವರು ಈಗಾಗಲೇ ನಾವು ಬೆಂಬಲವನ್ನ ಕೊಡ್ತೀವಿ ಅಂತ ಒಂದ್ ಮಾತನ್ನ ಹೇಳಾಗಿದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶಬ್ಬೀರ್. ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಶಬ್ಬೀರ್, ಇದು ನಿರೀಕ್ಷಿತ. ಕಾಂಗ್ರೆಸ್ ಖಂಡಿತವಾಗೂ ಕೂಡ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷಕ್ಕೆ ಸಪೋರ್ಟ್ ಮಾಡಬಹುದು ಅಂತ ಎಲ್ಲರೂ ಅನ್ಕೊಂಡಿದ್ರು. ಟಿವಿಕೆ ಪಕ್ಷ ಕೂಡ ಆ ಸಪೋರ್ಟ್ ಅನ್ನ ಕೇಳಬಹುದು ಅನ್ನುವ ಮಾತು ಕೂಡ ಇತ್ತು. ಸೊ ತಮಿಳುನಾಡಿನ ರಾಜಕೀಯ ಪಡಸಾಲೆಯಲ್ಲಿ ಏನೆಲ್ಲ ಬೆಳವಣಿಗೆ ನಡೀತಾ ಇದೆ ಈಗ? ನೋಡಿ, ನಾಡಿದ್ದು ಸರ್ಕಾರ ನಟ ವಿಜಯ್ ಪ್ರಮಾಣ ವಚನವನ್ನ ಸ್ವೀಕಾರ ಮಾಡ್ಲಿಕ್ಕೆ ತಯಾರಿಯನ್ನ ನಡೆಸ್ತಾ ಇದ್ದಾರೆ. ಈ ನಡುವೆ ಬಾಕಿ ಉಳಿದಂತ 10 ಶಾಸಕರ ಬೆಂಬಲಕ್ಕಾಗಿ ಬೇರೆ ಬೇರೆ ಪಕ್ಷಗಳ ಬೆಂಬಲವನ್ನ ಕೂಡ ನಟ ವಿಜಯ್ ಕೇಳಿರುವಂತದ್ದು. ಮುಖ್ಯವಾಗಿ ಕಾಂಗ್ರೆಸ್, ಕಮ್ಯುನಿಸ್ಟ್ ಸೇರಿದಂತೆ ಬೇರೆ ಬೇರೆ ಸಣ್ಣ ಪಕ್ಷಗಳ ಬೆಂಬಲವನ್ನ ಕೇಳಿದ್ದಾರೆ. ಈಗ ಕಾಂಗ್ರೆಸ್ ಕೂಡ ಬೆಂಬಲವನ್ನ ನೀಡೋದಕ್ಕೆ ಸಂಬಂಧಪಟ್ಟಂತೆ ಗಂಭೀರವಾದಂತಹ ಚರ್ಚೆಗಳನ್ನ ಕೂಡ ಆರಂಭ ಮಾಡಿರುವಂತದ್ದು. ದೆಹಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರ ನೇತೃತ್ವದಲ್ಲಿ ನಡೆದಂತಹ ಸಭೆಯಲ್ಲಿ ಟಿವಿಕೆಗೆ ಬೆಂಬಲವನ್ನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಥಳೀಯ ನಾಯಕರು ನಿರ್ಧಾರವನ್ನ ಮಾಡ್ತಾರೆ ಅನ್ನುವಂತಹ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿತ್ತು. ಅದರಂತೆ ಈಗ ಸ್ಥಳೀಯ ನಾಯಕರು ಕೂಡ ಚೆನ್ನೈನಲ್ಲಿ ಒಂದು ಸಭೆಯನ್ನ ಕೂಡ ನಡೆಸ್ತಾ ಇರುವಂತದ್ದು. 5 ಜನ ಶಾಸಕರನ್ನ ಕಾಂಗ್ರೆಸ್ ಹೊಂದಿರುವಂತದ್ದು. ಈ ನಿಟ್ಟಿನಲ್ಲಿ ಈಗ ಸಭೆಯಲ್ಲಿ ಚರ್ಚೆಗಳು ಕೂಡ ನಡೀತಾ ಇರುವಂತದ್ದು. ಬಹುತೇಕ ಬೆಂಬಲವನ್ನು ನೀಡುವಂತ ಎಲ್ಲಾ ಸಾಧ್ಯತೆಗಳು ದಟ್ಟವಾಗಿ ಕಾಣಿಸ್ತಾ ಇದೆ. ಅದಕ್ಕೆ ಪೂರಕವಾಗಿ ಕೆಲವು ನಾಯಕರುಗಳು ಕೂಡ ಈಗ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ. ತಮ್ಮ ಹತ್ರ ಮತ್ತಷ್ಟು ಮಾಹಿತಿಯನ್ನ ಪಡ್ಕೊಳ್ತಾ ಹೋಗ್ತೀನಿ. ಇನ್ನು ತಮಿಳುನಾಡಿನಲ್ಲಿ ಸರ್ಕಾರ ರಚಿಸಬೇಕು ಅಂತ ಟಿವಿಕೆ ಕಸರತ್ತನ್ನ ಮಾಡ್ತಾ ಇದೆ. ಇರುವಂತದ್ದು 108 ಜನ ಶಾಸಕರ ಬಲ. 10 ಜನ ಶಾಸಕರು ಇನ್ನೂ ಕೂಡ ಬೇಕಾಗಿದ್ದಾರೆ. ಹಾಗಾಗಿ ತಮಿಳುನಾಡಿನಲ್ಲಿ ಟಿವಿಕೆ ಪಕ್ಷ ಈಗ 108 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿದೆ. ಇನ್ನು 10 ಶಾಸಕರ ಬೆಂಬಲ ವಿಜಯ್ ಪಕ್ಷಕ್ಕೆ ಅಗತ್ಯ ಇದೆ. ಇತ್ತ ಎಐಎಡಿಎಂಕೆ ಶಾಸಕರನ್ನ ವಿಜಯ್ ಸಂಪರ್ಕ ಮಾಡಿದ್ದಾರೆ. ತಮಿಳುನಾಡಿನಲ್ಲಿ ಸರ್ಕಾರ ರಚನೆ ಮಾಡೋದಕ್ಕೆ ಟಿವಿಕೆ ಕಸರತ್ತನ್ನ ಮಾಡ್ತಾ ಇದೆ. ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಬೆಂಬಲವನ್ನ ಕೇಳಿರುವಂತ ವಿಜಯ್, ಮತ್ತೊಂದ್ ಕಡೆ ಎಐಎಡಿಎಂಕೆ ಪಕ್ಷದ ಬೆಂಬಲವನ್ನ ಕೂಡ ಕೇಳಿದ್ದಾರೆ ಅನ್ನುವಂತ ಮಾಹಿತಿ ಸಿಗ್ತಾ ಇದೆ. 2021ರಲ್ಲಿ ವಿಜಯ್ ಎಐಎಡಿಎಂಕೆ ಪಕ್ಷವನ್ನ ಬೆಂಬಲಿಸಿದ್ರು. ಅದಾದ ಬಳಿಕ ರಾಜಕೀಯದಲ್ಲಿ ತೊಡಗಿಕೊಳ್ಳುವ ಮೂಲಕ ಈ ವರ್ಷ ಟಿವಿಕೆ ಪಕ್ಷ ಅಧಿಕಾರಕ್ಕೆ ಬಂದಿದೆ. ಅಧಿಕಾರಕ್ಕೆ ಬಂದ ನಂತರ ಎಐಎಡಿಎಂಕೆ ಪಕ್ಷದ ಬೆಂಬಲವನ್ನ ವಿಜಯ್ ಕೇಳ್ತಾ ಇದ್ದಾರೆ. ಯಾಕಂದ್ರೆ ಟಿವಿಕೆ ಪಕ್ಷದಲ್ಲಿರುವಂತದ್ದು 108 ಶಾಸಕರ ಬಲ, ಬೇಕಾಗಿರುವಂತದ್ದು ಬಹುಮತಕ್ಕೆ 118 ಶಾಸಕರು. ಇನ್ನು 10 ಜನ ಶಾಸಕರು ಬೇಕಾಗಿರೋದ್ರಿಂದ ವಿಜಯ್ ಕಸರತ್ತನ್ನ ಮಾಡ್ತಾ ಇದ್ದಾರೆ ಈಗ.